ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಪ್ರೀತಿಯ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ಅಪಾರ ಅಭಿಮಾನ ತೋರಿಸುತ್ತಿರುವ ನನ್ನೆಲ್ಲ ಅಭಿಮಾನಿ ಬಳಗಕ್ಕೆ ಇಂದಿನ ಸಂಚಿಕೆಗೆ ಸ್ವಾಗತ, ಶುಭ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಹಾಗೇ ಸುಮ್ಮನೆ ಮನಸಾರೆ ನಕ್ಕು ಬಿಡಿ, ಹಳ್ಳಿ ನಾಟಕದ ಸೊಬಗು. ಪ್ರಿಯ ಕೇಳುಗ ಮಿತ್ರರೇ, ತಮಗೆಲ್ಲ ಗೊತ್ತಿರಬಹುದು, ಮೊದಲಿನ ಕಾಲದಲ್ಲಿ ಜನಸಾಮಾನ್ಯರಿಗೆ ಈಗಿನ ಕಾಲದಲ್ಲಿರುವ ಹಾಗೆ ಟಿವಿ, ಮೊಬೈಲ್, ಸಿನೆಮಾ ಮುಂತಾದ ಯಾವ ಮನರಂಜನೆಗಳು ಇರಲಿಲ್ಲ. ಆಗ ಏನಿದ್ದರೂ ಮೈದಾನದಲ್ಲಿನ ಆಟಗಳು, ನಾಟಕಗಳು, ದೊಡ್ಡಾಟ, ಸಣ್ಣಾಟದ ಪ್ರದರ್ಶನಗಳು, ಡೊಂಬರಾಟ ಹಾಗೂ ಅದರಲ್ಲೂ ಜಾತ್ರೆ ಹಾಗೂ ಉತ್ಸವದಲ್ಲಿ ಹಳ್ಳಿಗರು ಕೂಡಿ ತಾವೇ ಪಾತ್ರ ವಹಿಸಿ ಆಡುತ್ತಿದ್ದ ಹಳ್ಳಿ ನಾಟಕ ಮುಂತಾದವುಗಳು ಮಾತ್ರ ಹಳ್ಳಿ ಜನರನ್ನು ಮನರಂಜಿಸುವ ಮೂಲ ಸಾಧನಗಳಾಗಿದ್ದವು. ಇಂತಹ ಒಂದು ಹಳ್ಳಿ ನಾಟಕದ ಸೊಬಗನ್ನು ಲೇಖಕರಾದ ಶ್ರೀ ಡಿ.ಜಿ. ನಾಗರಾಜ್ ಹರ್ತಿಕೋಟೆ ಇವರು ಒಂದು ಪತ್ರಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಲೇಖಕವರಿಯರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಾಟಕದ ರೋಚಕ ಹಾಗೂ ಹಾಸ್ಯಮಯ ಕಥನವನ್ನು ನಾನೀಗ ನಿಮ್ಮೆದುರು ತಂದಿದ್ದೇನೆ. ಬನ್ನಿ, ಹಾಗಾದರೆ ಆ ನಾಟಕದ ಸೊಬಗನ್ನ, ಅದರ ರುಚಿಯನ್ನ ನಾವೀಗ ಸವಿಯೋಣ, ಮನಸಾರೆ ನಗೋಣ. ಈಗಲೂ ಹಳ್ಳಿಗಳಲ್ಲಿ ನಾಟಕದ ಮಾತೆತ್ತಿದರೆ ಸಾಕು, ಅದೆಂತಹುದೋ ಸಂಭ್ರಮ ಗರಿಗೆದರುತ್ತದೆ. ಟಿವಿ, ಸ್ಮಾರ್ಟ್ ಫೋನುಗಳು ಎಂಟ್ರಿ ಆಗದ ಕಾಲಕ್ಕೆ ಹಳ್ಳಿಗರಲ್ಲಿ ಮನರಂಜನೆಯ ಜೊತೆಗೆ ಸೃಜನಶೀಲತೆ ಹಾಗೂ ಜೀವನೋತ್ಸಾಹದ ಪ್ರತೀಕವಾಗಿ ನಾಟಕಗಳು ಅವರ ಜಡತ್ವವನ್ನು ದೂರ ಮಾಡಿದ್ದವು. ಅದರಲ್ಲೂ ಪೌರಾಣಿಕ ನಾಟಕಗಳೆಂದರೆ ಇನ್ನೂ ಒಂದು ಗುರುಗಂಜಿ ತೂಕ ಹೆಚ್ಚೆನಿಸುವ ಸಂಭ್ರಮ. ನಾಟಕ ಪ್ರದರ್ಶನದ ದಿನ ನಾಟಕ ನೋಡುವುದೆಷ್ಟು ಸಂತಸವೋ ಅದಕ್ಕಿಂತ ಹೆಚ್ಚಾಗಿ ತಿಂಗಳುಗಳ ಕಾಲ ತಡರಾತ್ರಿಯವರೆಗೂ ನಡೆಯುವ ನಾಟಕದ ಪೂರ್ವ ತಯಾರಿಯೇ ಹೆಚ್ಚು ಖುಷಿ ಕೊಡುವ ಸಂಗತಿಯಾಗಿತ್ತು. ಊರ ದೇವರ ಪಡಸಾಲೆಯೇ ತಾಲೀಮಿನ ಕೇಂದ್ರ ಸ್ಥಾನ. ನಾಟಕದ ಪಾತ್ರಧಾರಿಗಳು ಸಂಭಾಷಣೆಯನ್ನು ನಾಟಕದ ಮೇಷ್ಟ್ರಿಗೆ ಒಪ್ಪಿಸುವಲ್ಲಿನ ಪರದಾಟ ಸುತ್ತ ನೆರೆದವರಿಗೆ ನಗೆ ಹಬ್ಬವನ್ನುಂಟು ಮಾಡುತ್ತಿತ್ತು. ಮೈ ನವೆಯೇಳಿಸುವ ಅಭಿನಯಕ್ಕೆ ಸುತ್ತ ನೆರೆದ ರಂಗಾಸಕ್ತರ ಭಲೆ ಭಲೆ ಎನ್ನುವ ಉದ್ಗಾರವೂ ಇರುತ್ತಿತ್ತು. ನಾಟಕದ ಮೇಷ್ಟ್ರ ಹಾರ್ಮೋನಿಯಂ ಮಾಧುರ್ಯದ ಜೊತೆಗಿನ ಅಭಿನಯದಲ್ಲಿ ಶೃಂಗಾರ, ಹಾಸ್ಯ, ಕರುಣ, ಭಯಾನಕ ಮುಂತಾದ ನವರಸಗಳೆಲ್ಲವೂ ಅಲ್ಲಿ ಅಭಿವ್ಯಕ್ತಿಗೊಳ್ಳುತ್ತಿದ್ದವು. ಇದು ಹಳ್ಳಿಗರ ನಾಟಕ ಪ್ರೀತಿ, ಜೀವನ ಪ್ರೀತಿಯನ್ನು ಎತ್ತಿ ತೋರುತ್ತಿತ್ತು. ಇಂತಿಪ್ಪ ನಾಟಕೋತ್ಸವದಲ್ಲಿ ಅಚಾನಕ್ಕಾಗಿ ಹುಟ್ಟಿಕೊಳ್ಳುತ್ತಿದ್ದ ಹಾಸ್ಯದ ಹದಬೆರೆತ ಪರದಾಟಗಳು ಸಹ ಅಷ್ಟೇ ರೋಚಕವಾಗಿರುತ್ತಿದ್ದವು. ಅಂತಹದೊಂದರ ಸವಿ ಇದು. ಕುರುಕ್ಷೇತ್ರ ಇಂದಿಗೂ ಅತಿ ಜನಪ್ರಿಯ ನಾಟಕ. ಹಳ್ಳಿಯ ಜನರೆಲ್ಲ ಸೇರಿ ಕುರುಕ್ಷೇತ್ರ ನಾಟಕವನ್ನು ಆಡಬೇಕೆಂದು ತೀರ್ಮಾನಿಸಿದರು. ಪಾತ್ರ ಹಂಚಿಕೆಯೂ ನಡೆಯಿತು. ಅದರೊಳಗಿನ ಭೀಮಸೇನನ ಪಾತ್ರ ಗಟ್ಟಿಮುಟ್ಟಾದ ಆಜಾನುಬಾಹು ನಮ್ಮ ಮಲ್ಲಣ್ಣನಿಗೆ ಮೀಸಲಾಗಿತ್ತು. ಗರಡಿ ಮನೆಯಲ್ಲಿ ಪಳಗಿದ್ದ ಮಲ್ಲಣ್ಣ ಕ್ವಿಂಟಾಲುಗಟ್ಟಲೆ ತೂಗುವ ಧಾನ್ಯದ ಚೀಲಗಳನ್ನು ಏಕಾಂಗಿಯಾಗಿಯೇ ಬೆನ್ನಿಗೇರಿಸಿಕೊಂಡು ಹೋಗುತ್ತಿದ್ದ. ತನ್ನ ತಾಕತ್ತಿನಿಂದಲೂ ಭೀಮನ ಪಾತ್ರದ ಅಮೋಘ ಅಭಿನಯದಿಂದಲೂ ಸುತ್ತ ಹತ್ತೂರಿಗೂ ಹೆಸರುವಾಸಿಯಾಗಿದ್ದ. ಸ್ವಲ್ಪ ಹೆಚ್ಚೆನಿಸುವ ನಾಟಕದ ಹುಚ್ಚು ಇತ್ತೆನ್ನಿ. ಯಾವುದಕ್ಕೂ ತಪ್ಪಿದರೂ ಪ್ರತಿದಿನ ನಡೆಯುವ ನಾಟಕದ ತಾಲೀಮಿಗೆ ಅವನೆಂದೂ ಗೈರಾದವನಲ್ಲ. ಊರ ಗುಡಿಯ ಮುಂದಿನ ಪೌಳಿಯೇ ಅವರ ಪ್ರಾಕ್ಟೀಸಿನ ಕೇಂದ್ರ ಸ್ಥಾನವಾಗಿತ್ತು. ರಾತ್ರಿ ಭೋಜನದ ನಂತರ ನಾಟಕದ ಮೇಷ್ಟ್ರು ಬಂದಾಕ್ಷಣವೇ ಎಲ್ಲ ಪಾತ್ರಧಾರಿಗಳ ತಾಲೀಮು ಶುರುವಾಗುತ್ತಿತ್ತು. ನಮೋ ವೆಂಕಟೇಶ, ನಮೋ ತಿರುಮಲೇಶ, ಮಹಾನಂದ ಮಾಯೇ ಮಹಾರೂಪ ಕಂಡು ಎಂಬ ಪ್ರಾರ್ಥನೆಯೊಂದಿಗೆ ಚಾಲನೆ ಸಿಗುತ್ತಿದ್ದ ನಾಟಕಕ್ಕೆ ನಾಟಕಾಸಕ್ತರು ಜೊತೆಯಾಗಿರುತ್ತಿದ್ದರು. ಅದರಲ್ಲೂ ನಮ್ಮ ಜಗಜಟ್ಟಿ ಭೀಮ ಅಲಿಯಾಸ್ ಮಲ್ಲಣ್ಣನು ಬಹು ಉತ್ಸಾಹದಿಂದಲೇ ಪೂರ್ವ ತಯಾರಿಯಲ್ಲಿ ತೊಡಗಿಕೊಳ್ಳುತ್ತಿದ್ದ. ರಂಗ ಪ್ರವೇಶದ ಆರಂಭದಲ್ಲೇ ಪರಕಾಯ ಪ್ರವೇಶ ಮಾಡಿ ಜಗಜಟ್ಟಿ ಭೀಮನಾಗಿಯೇ ಬದಲಾಗುತ್ತಿದ್ದ. ತನ್ನ ಗತ್ತು, ಗೈರತ್ತು, ಅಭಿನಯದಿಂದಲೂ ಎಲ್ಲರ ಮನಸೂರೆಗೊಳ್ಳುತ್ತಿದ್ದ. ಈ ನಡುವೆ ಮತ್ತೊಂದು ಸನ್ನಿವೇಶದ ರಂಗ ಪ್ರವೇಶಕ್ಕೆ ಹೆಚ್ಚಿನ ಸಮಯವಿರುತ್ತಿದ್ದರಿಂದ ಅಲ್ಲೇ ಜಗಲಿಯ ಮೇಲೆ ನಿದ್ರಾದೇವಿಯ ವಶನಾಗುತ್ತಿದ್ದ. ನಾಟಕ ಪ್ರೀತಿಯ ಜೊತೆಗೆ ಗಡದ್ದಾದ ಊಟ, ಸೊಂಪಾದ ನಿದ್ದೆಯ ಮೇಲೂ ಅಷ್ಟೇ ಪ್ರೀತಿ ಮಲ್ಲಣ್ಣನಿಗೆ. ಮತ್ತೆ ಅವನ ಪಾತ್ರ ಪ್ರವೇಶವಾಗುವ ಸಮಯದಲ್ಲಿ ನಾಟಕದ ಮೇಷ್ಟ್ರು ಲೇ ಭೀಮಾ ಎಂದಾಕ್ಷಣ
ಮಲಗಿದ್ದಲ್ಲಿಯೇ ಎದ್ದು ನಿಂತು ಭಲ ಭಲ ಬಲಭುಜಕ್ಕೆ ಸಾಟಿಯಾರೈ ದುರುಳ ಕೌರವನ ಸಮರದಿ ಮೆಟ್ಟಿ ಕೊಟ್ಟಿ ಕುಟ್ಟಿ ಪುಡಿಗಟ್ಟಿ ನೀಚನ. ಭಲ ಭಲ ಬಲಭುಜಕ್ಕೆ ಸಾಟಿಯಾರೈ ದುರುಳ ಕೌರವನ ಸಮರದಿ ಮೆಟ್ಟಿ ಕೊಟ್ಟಿ ಕುಟ್ಟಿ ಪುಡಿಗಟ್ಟಿ ನೀಚನ. ಭಲ ಭಲ ಬಲಭುಜಕ್ಕೆ ಸಾಟಿಯಾರೈ ಎಂದು ಆಕ್ರೋಶಭರಿತವಾಗಿ ಕಂದವ ಹಾಡುತ್ತಾ ಮತ್ತೆ ರಂಗಪ್ರವೇಶ ಮಾಡುತ್ತಿದ್ದ. ಸಂಭಾಷಣೆ ಹಾಗೂ ಹಾಡುಗಳನ್ನು ಅಷ್ಟೊಂದು ಕರತಲಾಮಲಕ ಮಾಡಿಕೊಂಡಿದ್ದ ನಮ್ಮ ಮಲ್ಲಣ್ಣ ಸುತ್ತಲಿದ್ದವರ ಮೈ ಝುಮ್ಮೆಂದು ಭಲೇ ಭಲೇ ಮಲ್ಲ ಎಂದು ಮೆಚ್ಚುಗೆಯ ಭಾವ ಹೊರಸೂಸುತ್ತಿದ್ದರು. ಇದು ಮಲ್ಲಣ್ಣನ ಪ್ರತಿದಿನದ ನಾಟಕದ ತಾಲೀಮಿನ ದಿನಚರಿಯಾಗಿತ್ತು. ಇನ್ನೇನು ಊರ ತೇರಿನ ಬಯಲಲ್ಲಿ ಗೊತ್ತುಪಡಿಸಿದ ದಿನದಂದು ನಾಟಕ ಶುರುವಾಯಿತು. ಝಗಮಗಿಸುವ ಲೈಟುಗಳು, ವರ್ಣಮಯ ರಂಗಮಂದಿರವು ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತ್ತು. ಸುತ್ತೆಲ್ಲ ಜನವೋ ಜನ, ಇಡೀ ಊರಲ್ಲೆಲ್ಲ ಸಂಭ್ರಮವೋ ಸಂಭ್ರಮ. ನಮೋ ವೆಂಕಟೇಶ ನಮೋ ತಿರುಮಲೇಶ ಎಂಬ ಪ್ರಾರ್ಥನೆಯೊಂದಿಗೆ ನಾಟಕವು ಆರಂಭವಾಯಿತು. ಇತ್ತ ಭೀಮನು ಮುಖಬಣ್ಣ ಹಚ್ಚುವ ಕಲಾವಿದರಿಗೆ ನಮಸ್ಕರಿಸಿ ಹೆಚ್ಚಿನ ದಕ್ಷಿಣೆ ನೀಡಿ ರೌದ್ರತೆಯನ್ನು ಪ್ರದರ್ಶಿಸಲು ತನ್ನ ಮುಖಕ್ಕೆ ತರತರದ ಬಣ್ಣವನ್ನು ಹಚ್ಚಿಸಿಕೊಂಡನು. ಇಳಿಬಿದ್ದ ಉದ್ದುದ್ದ ಗುಂಗುರು ಕೂದಲಿನ ವಿಗ್ ತೊಟ್ಟು ಕಿರೀಟಧಾರಿಯಾಗಿ ಬಲಗೈನಲ್ಲಿ ಗದೆ ಹಿಡಿದು ತನ್ನ ಪಾತ್ರ ಪ್ರವೇಶದಲ್ಲಿ ಅದ್ಭುತವಾದ ರಂಗಗೀತೆಯನ್ನು ಹಾಡಿ ಸಭಿಕರ ಕೇಕೆ, ಸಿಳ್ಳೆ, ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡನು. ಯಥಾಪ್ರಕಾರ ಮುಂದಿನ ರಂಗ ಪ್ರವೇಶಕ್ಕಿನ್ನೂ 1 ಗಂಟೆಗಳ ವಿರಾಮ. ಅಭ್ಯಾಸ ಬಲವೆಂಬಂತೆ ಅದಾಗಲೇ ಮಲ್ಲನಿಗೆ ಆಕಳಿಕೆ ನುಗ್ಗಿ ಬರುತ್ತಿತ್ತು. ಮಾಮೂಲಿ ಎಂಬಂತೆ ಆ ಜನಸಂದಣಿಯ ಮಧ್ಯೆಯೂ ನಿದ್ದೆಗಾಗಿ ಸೂಕ್ತ ಜಾಗವನ್ನು ಹುಡುಕಾಡ ಹತ್ತಿದನು. ಆ ಹುಣ್ಣಿಮೆಯ ರಾತ್ರಿಯಂದು ಅದೇ ಊರಿನ ರೈತನೊಬ್ಬ ತನ್ನ ಬಂಡಿಯಲ್ಲಿ ದೂರದ ನೆಂಟರ ಊರಿಗೆ ಭತ್ತದ ಹುಲ್ಲನ್ನು ತುಂಬಿಕೊಂಡು ಹೊರಟಿದ್ದ. ರೈತನು ಆರಂಭದ ನಾಟಕದ ಸವಿಯನ್ನಾದರೂ ಮೆದ್ದು ಹೊರಟರಾಯಿತೆಂದು ಬಂಡಿಯನ್ನು ರಂಗಮಂಟಪದ ಬದಿಯಲ್ಲೇ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಜೋಡೆತ್ತುಗಳಾದ ರಾಮ ಮತ್ತು ಭೀಮನನ್ನು ಕಂಬಕ್ಕೆ ಕಟ್ಟಿ ನಾಟಕ ನೋಡುವುದರಲ್ಲಿ ಲೀನನಾಗಿ ಬಿಟ್ಟ. ಇತ್ತ ಮಲ್ಲಣ್ಣನ ಕಣ್ಣಿಗೆ ಬಿದ್ದಿದ್ದೇ ಭತ್ತದ ಹುಲ್ಲನ್ನು ತುಂಬಿದ ಎತ್ತಿನ ಬಂಡಿ. ತಡಮಾಡದೆ ಗದೆ ಹಾಗೂ ಕಿರೀಟವನ್ನು ಪಕ್ಕಕ್ಕಿಟ್ಟು ಭತ್ತದ ಹುಲ್ಲಿನ ಮೇಲೆ ನಿದ್ರಾದೇವಿಗೆ ಶರಣಾದ ನಮ್ಮ ಮಲ್ಲಣ್ಣ. ಹುಲ್ಲು ಮೆತ್ತಗಾಗಿತ್ತು, ಹೀಗಾಗಿ ಬಲು ಬೇಗ ಗಾಢನಿದ್ದೆಯೂ ಆವರಿಸಿತು. ಇತ್ತ ಸಮಯವಾದ್ದರಿಂದ ರೈತ ತನ್ನ ಎತ್ತುಗಳನ್ನು ಗಾಡಿಯ ನೊಗಕ್ಕೆ ಹೂಡಿ ಸರಿರಾತ್ರಿಯಲ್ಲೇ ತನ್ನ ಬಂಡಿ ಪಯಣ ಮುಂದುವರೆಸಿದ. ಮಲ್ಲಣ್ಣ ಬಂಡಿಯಲ್ಲಿ ಮಲಗಿರುವುದು ರೈತನ ಗಮನಕ್ಕೆ ಬಂದಿರಲಿಲ್ಲ. ಹುಣ್ಣಿಮೆ ಬೆಳದಿಂಗಳಲ್ಲಿ ಪಯಣ ಸಾಗುತ್ತಿತ್ತು. ಯಾವ ನರಪಿಳ್ಳಿಯೂ ಇಲ್ಲದ ಅರೆಬರೆ ಕಾಡಂಚಿನ ದಾರಿಯದು. ಆ ನೀರವ ರಾತ್ರಿಯಲ್ಲಿ ದೂರದಲ್ಲೆಲ್ಲೋ ಕೂಗುತ್ತಿದ್ದ ಕತ್ತೆ ಕಿರುಬುಗಳ ಕೂಗು ಮನದ ಮೂಲೆಯಲ್ಲೆಲ್ಲೋ ಆತಂಕದ ಛಾಯೆ ಕವಿಯಂತೆ ಮಾಡಿತ್ತು ಆ ರೈತನಿಗೆ. ಆ ಅಡವಿ ದಾರಿ ಸರಿಯಿಲ್ಲ, ಬೆಳಗ್ಗೆ ಆದರೂ ಹೋಗಬಾರದೆ ಎಂಬ ಮಡದಿಯ ಮಾತನ್ನು ನೆನೆದು ಆ ನಡುರಾತ್ರಿಯಲ್ಲಿ ನಡುಕ ಹುಟ್ಟಿದರೂ ಧೈರ್ಯ ತಂದುಕೊಂಡು ಮುಂದೆ ಸಾಗಿದ ಆ ರೈತನ ಗಟ್ಟಿಮುಟ್ಟಾದ ಪ್ರೀತಿಯ ಹೋರಿಯೊಂದು ಇದ್ದಕ್ಕಿದ್ದಂತೆ ಎತ್ತಲೋ ಸಾಗುವುದಕ್ಕೆ ಪ್ರಾರಂಭಿಸಿತು. ಸಿಟ್ಟಾದ ರೈತ ಲೇ ಭೀಮಾ ಎಂದು ಬಾರುಕೋಲಿನಿಂದ ಅದಕ್ಕೆ ಚಟಾರಣೆ ಬಾರಿಸಿದನು. ಭೀಮ ಎಂಬ ಶಬ್ದ ಕಿವಿಗೆ ಬಿದ್ದ ಕೂಡನೆ ಇತ್ತ ನಿದ್ರಾದೇವಿಯ ಉತ್ತುಂಗದಲ್ಲಿದ್ದ ಮಲ್ಲಣ್ಣನು ಒಮ್ಮೆಲೆ ಆವೇಶಭರಿತನಾಗಿ ಇರುವ ಎಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಭಲ ಭಲ ಬಲಭುಜಕ್ಕೆ ಸಾಟಿಯಾರೈ ದುರುಳ ಕೌರವನ ಸಮರದಿ ಮೆಟ್ಟಿ ಕುಟ್ಟಿ ಕುಟ್ಟಿ ಪುಡಿಗಟ್ಟಿ ನೀಚನ. ಭಲ ಭಲ ಬಲಭುಜಕ್ಕೆ ಸಾಟಿಯಾರೈ ದುರುಳ ಕೌರವನ ಸಮರದಿ ಮೆಟ್ಟಿ ಕುಟ್ಟಿ ಕುಟ್ಟಿ ಪುಡಿಗಟ್ಟಿ ನೀಚನ. ಭಲ ಭಲ ಬಲಭುಜಕ್ಕೆ ಸಾಟಿಯಾರೈ ಎಂದು ಜೋರಾಗಿ ಘರ್ಜಿಸಿ ರಂಗಪ್ರವೇಶಕ್ಕೆ ಅಣಿಯಾಗಿ ಬಿಟ್ಟನು. ಇದ್ದಕ್ಕಿದ್ದಂತೆ ಕೇಳಿದ ಶಬ್ದಕ್ಕೆ ಬೆಚ್ಚಿಬಿದ್ದ ರೈತ ಹಿಂದೆ ತಿರುಗಿ ಬಂಡಿಯ ಮೇಲಿದ್ದ ಭತ್ತದ ಹುಲ್ಲಿನ ಕಡೆಗೊಮ್ಮೆ ನೋಡಿದನು. ಗಗನದೆತ್ತರಕ್ಕೆ ನಿಂತ ವಿಚಿತ್ರ ಬಣ್ಣಗಳಿಂದ ಕೂಡಿದ ಆಜಾನುಬಾಹು ವಿಕಾರಾಕೃತಿ, ಕಂಡದಂತಹ ಕಣ್ಣುಗಳು, ಆವೇಶದ ಏರಿಸಿರು, ತಲೆಯ ಮೇಲಿನಿಂದ ಇಳಿಬಿದ್ದ ಕೂದಲುಗಳು, ಸೊಂಟಕ್ಕೆ ಕಟ್ಟಿದ್ದ ಬಿಳಿಯ ವಸ್ತ್ರ, ಮೈ ಮೇಲೆಲ್ಲ ಹರಡಿಕೊಂಡಿದ್ದ ಭತ್ತದ ಹುಲ್ಲಿನ ಎಳೆಗಳು ರೈತನಿಗೆ ಮೂರ್ಛೆ ಹೋಗುವುದೊಂದೇ ಬಾಕಿ. ಬಂಡಿಯನ್ನು ಬಿಟ್ಟು ಎದ್ದೆನೋ ಬಿದ್ದನು ಎಂದು ರೈತ ಓಟಕಿತ್ತು ಬಿಟ್ಟನು. ಇತ್ತ ಮಲ್ಲಣ್ಣನ ಆವೇಶದ ದನಿಗೆ ಬೆಚ್ಚಿಬಿದ್ದ ಹೋರಿಗಳು ಲಂಗುಲಗಾಮಿಲ್ಲದೆ ಭಯಭೀತವಾಗಿ ಮನ ಬಂದಂತೆ ನುಗ್ಗಿದವು. ತಾನೆಲ್ಲಿದ್ದೇನೆ ಎಂದು ಸಾವರಿಸಿಕೊಳ್ಳುವುದಕ್ಕೂ ಬಿಡದ ಹೋರಿಗಳ ಓಟ. ದುರುಳ ಕೌರವನನ್ನು ಪುಡಿಗಟ್ಟಬೇಕಾದ ಮಲ್ಲಣ್ಣನ ಶರೀರ ನುಜ್ಜುಗುಜ್ಜಾಗಿತ್ತು. ಆರ್ಭಟಿಸಬೇಕಾದ ಶಾರೀರವಂತೂ ಧ್ವನಿ ಕಳೆದುಕೊಂಡಿತ್ತು. ಇತ್ತ
ರಂಗಮಂಟಪದಲ್ಲಿ ಛಲರಂಕಮಲ್ಲ ಕೌರವಾಧಿಪತಿಯು ಭೀಮನ ಜೊತೆಗಿನ ಸಮರಕ್ಕೆ ಕಾದು ಕುಳಿತಿದ್ದಷ್ಟೇ ಬಂತು. ಬೆಚ್ಚಿ ಬಿದ್ದ ಹೋರಿಗಳಿಗೆ, ಪಲಾಯನಗೈದ ರೈತನಿಗೆ, ಕಕ್ಕಾಬಿಕ್ಕಿಯಾದ ಮಲ್ಲನನಿಗೆ ಏನು ನಡೆಯುತ್ತಿದೆ ಎಂಬುದರ ಪರಿವೇ ಇಲ್ಲದಂಥ ಸ್ಥಿತಿ. ಜಗಜಟ್ಟಿ ಭೀಮನಿಗೆ ಕಾದು ಕುಳಿತ ರಂಗಮಂಟಪದಲ್ಲೆಲ್ಲೂ ಪರದಾಟ. ನಾಟಕದ ಮೇಷ್ಟ್ರು ಮೈಕಿಡಿದು ಲೇ ಭೀಮ ಎಂದು ಉದ್ಗರಿಸಿದರೂ ಮಲ್ಲನ ಕಿಂಚಿತ್ತೂ ಸುಳಿವಿಲ್ಲ. ಪ್ರೇಕ್ಷಕ ಪ್ರಭುಗಳು ಸಹನೆ ಕಟ್ಟೆ ಒಡೆದು ಅದಾಗಲೇ ಕೇಕೆ ಸಿಳಿಗಳಿಗೆ ನಾಂದಿ ಹಾಡಿದ್ದರು. ಕಳವಳಕ್ಕೀಡಾದ ನಾಟಕದ ವ್ಯವಸ್ಥಾಪಕರು ಮೈಕನಿಡಿದು ಛಲದಂಕಮಲ್ಲ ಕೌರವಾಧಿಪತಿಯು ಸಮರಕ್ಕೆ ಸಿದ್ಧನಾಗಿದ್ದಾನೆ, ಭೀಮ ಪಾತ್ರಧಾರಿ ಮಲ್ಲನನು ಜರೂರು ವೇದಿಕೆಗೆ ಆಗಮಿಸಬೇಕು ಎಂದು ಕಳಕಳಿಯಾಗಿ ವಿನಂತಿಸುತ್ತಿದ್ದರೆ, ದೂರದಲ್ಲೆಲ್ಲೋ ಹೋರಿಗಳು ನಮ್ಮ ಮಲ್ಲಣ್ಣನನ್ನು ಬೇಲಿ ಸಾಲ ನಡುವೆ ಕೆಡವಿದ್ದವು. ಇಂತಹ ಒಂದು ಹಾಸ್ಯಮಯ ಕಥನದ ಹಳ್ಳಿ ನಾಟಕದ ಸವಿಯನ್ನ ಹಾಗೂ ಜಗಜಟ್ಟಿ ಮಲ್ಲಣ್ಣನ ಫಜೀತಿಯನ್ನ ನೋಡಿ ನಾನಂತೂ ತುಂಬಾ ನಕ್ಕಿದ್ದೀನಿ, ಖುಷಿಪಟ್ಟಿದ್ದೀನಿ. ತಮಗೂ ಕೂಡ ಇದೇ ಅನುಭವ ಆಗಿದೆ ಎಂದು ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ಸೊಗಸಾದ ವಿಷಯಗಳೊಂದಿಗೆ ನಿಮ್ಮಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.